ಹಾಯ್, ಎಲ್ರಿಗೂ ನಮಸ್ಕಾರ. ರಕ್ತದಲ್ಲಿರುವ ಸಕ್ಕರೆ ಅಂಶವನ್ನ ಗ್ಲುಕೋಮೀಟರ್ ಬಳಸಿ ನಾವೇ ಮನೆಯಲ್ಲಿ ಪರೀಕ್ಷಿಸಿಕೊಳ್ಳೋ ವಿಧಾನ ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಡಯಾಬಿಟಿಸ್, ಪ್ರೀ ಡಯಾಬಿಟಿಸ್ ಅಥವಾ ನಮಗೆ ಡಯಾಬಿಟಿಸ್ ಇದೆಯೇ ಎಂಬ ಅನುಮಾನ ಇದ್ದಂಥವರು ಈ ಗ್ಲುಕೋಮೀಟರ್ನ ಬಳಸಿ ಚೆಕ್ ಮಾಡ್ಕೋಬೋದು. ಈ ಪರೀಕ್ಷೆ ಮಾಡಿಕೊಂಡ ಅಂದರೆ ಆ ಸಮಯದಲ್ಲಿ ಮಾತ್ರ ಶುಗರ್ ಎಷ್ಟಿದೆ ಎಂಬುದು ಈ ಪರೀಕ್ಷೆ ಮೂಲಕ ಗೊತ್ತಾಗುತ್ತೆ. ಇದರ ಜೊತೆಯಲ್ಲಿ 3 ತಿಂಗಳ ಸರಾಸರಿ ಹೇಳುವ HbA1c ಸಹ ಸಕ್ಕರೆ ಕಾಯಿಲೆ ಯಾವ ಪ್ರಮಾಣದಲ್ಲಿದೆ ಎಂಬುದನ್ನು ಅರಿಯೋದಕ್ಕೆ ಮುಖ್ಯ ಆಗುತ್ತೆ. ಈ ರಕ್ತ ಪರೀಕ್ಷೆಯು ಒಂದು ಸರಳ ವಿಧಾನವಾಗಿದ್ದು ಗ್ಲುಕೋಮೀಟರ್ನಿಂದ ಮನೆಯಲ್ಲೇ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ತಿಳಿಬೋದು. ಇದು ಮಧುಮೇಹಿಗಳಿಗೆ ತಮ್ಮ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತೆ. ಪರೀಕ್ಷೆ ಮಾಡಿಕೊಳ್ಳೋದಕ್ಕೆ ಬೇಕಾಗಿರುವಂತಹ ವಸ್ತುಗಳು ಗ್ಲುಕೋಮೀಟರ್, ಟೆಸ್ಟ್ ಸ್ಟ್ರಿಪ್, ಲ್ಯಾನ್ಸೆಟ್ ನೀಡಲ್, ಲ್ಯಾನ್ಸೆಟ್ ಪೆನ್, ಕಾಟನ್, ಸ್ಯಾನಿಟೈಸರ್, ಸ್ಮಾಲ್ ಪೇಪರ್ ಕಟ್ ಶೀಟ್. ಈಗ ಈ ಗ್ಲುಕೋಮೀಟರ್ನ ಬಳಸೋ ವಿಧಾನ ಹೇಗೆ ಅಂತ ನೋಡೋಣ. ಮೊದಲು ಎಲ್ಲ ಉಪಕರಣಗಳನ್ನ ಒಂದು ಕಡೆ ಇಟ್ಕೊಳ್ಳಿ. ಪರೀಕ್ಷೆ ಮಾಡೋದಕ್ಕೂ ಮುನ್ನ ಚೆನ್ನಾಗಿ ಕೈ ತೊಳೆದು ಕೈ ಒಣಗಿದ ನಂತರ ಟೆಸ್ಟ್ ಮಾಡ್ಕೊಳ್ಬೇಕು. ಮೊದಲು ಲ್ಯಾನ್ಸೆಟ್ ಪೆನ್ನಿನ ಮುಚ್ಚಳ ತೆಗೀರಿ. ಈಗ ಲ್ಯಾನ್ಸೆಟ್ ನೀಡಲ್ನ ತಗೊಂಡು ಹೋಲ್ಡರ್ ಒಳಗೆ ಇನ್ಸರ್ಟ್ ಮಾಡಿ. ಹೀಗೆ ಮಾಡಿದಾಗ ಒಂದು ಟಿಕ್ ಶಬ್ದ ಬರುತ್ತೆ. ಆಗ ಅದು ಸರಿಯಾಗಿ ಕೂತಿದೆ ಅಂತ ಅರ್ಥ. ಈ ಲ್ಯಾನ್ಸೆಟ್ನ ಮುಚ್ಚಳವನ್ನು ಹೀಗೆ ತಿರುಗಿಸಿ ತೆಗೆದಾಗ ನೀಡಲ್ ಓಪನ್ ಆಗುತ್ತೆ. ಮುಚ್ಚಳವನ್ನು ಮತ್ತೆ ಲ್ಯಾನ್ಸೆಟ್ಗೆ ಹಾಕಿ ಇಲ್ಲಿರುವ ನಂಬರ್ಗೆ ಸರಿಯಾಗಿ ಅಡ್ಜಸ್ಟ್ ಆಗಿದೆಯಾ ಅಂತ ನೋಡ್ಕೊಳ್ಳಿ. ಅಂದರೆ ಇದನ್ನು ಕ್ಲಿಕ್ ಮಾಡಿದಾಗ ಎಷ್ಟು ಆಳವಾಗಿ ಚುಚ್ಚಬೇಕು ಅನ್ನೋದನ್ನು ಈ ನಂಬರ್ಗಳ ಮೂಲಕ ಆಯ್ಕೆ ಮಾಡಿ. 1, 2, 3 ಹೀಗೆ 5 ಅಂತಂದರೆ ಬಹಳ ಆಳವಾಗಿ ಚುಚ್ಚೋ ಮಾರ್ಕ್ ಅಂತ ಆಗಿರುತ್ತೆ. ಇದರ ಮುಚ್ಚಳವನ್ನು ತಿರುಗಿಸುವ ಮೂಲಕ ಲ್ಯಾನ್ಸೆಟನ್ನು ಆಯ್ಕೆ ಮಾಡಿ. ಪ್ರಾರಂಭದಲ್ಲಿ 2ಕ್ಕೆ ಅಥವಾ 2ವರೆಗೆ ಅಥವಾ 3ಕ್ಕೆ ಇಟ್ಟು ಈ ಮುಚ್ಚಳವನ್ನು ಒಂದಿಷ್ಟು ತಿರುಗಿಸಿ ಹೊಂದಿಸ್ಕೊಳ್ಳಿ. ನಿಮ್ಮ ಚರ್ಮ ಎಷ್ಟು ದಪ್ಪ ಇದೆ ಅಥವಾ ಗಟ್ಟಿ ಇದೆ ಎಂಬುದರ ಆಧಾರದ ಮೇಲೆ ಎಷ್ಟು ಆಳವಾಗಿ ಚುಚ್ಚಬೇಕು ಎಂಬುದು ನಿಮಗೆ ಗೊತ್ತಾಗುತ್ತೆ. ನಂತರ ಪ್ರೈಮಿಂಗ್ ಮಾಡಲು ಹಿಂದಿರುವ ಈ ಬಟನನ್ನು ಸಂಪೂರ್ಣವಾಗಿ ಒತ್ತಿ. ಆಗ ಲ್ಯಾನ್ಸಿಂಗ್ ಡಿವೈಸ್ನಲ್ಲಿರುವ ಈ ಬಟನ್ ಹಳದಿ ಬಣ್ಣಕ್ಕೆ ಅಥವಾ ಯೆಲ್ಲೋ ಆಗಿರುತ್ತೆ. ಹೀಗಿದ್ದಾಗ ನೀವು ಸರಿಯಾಗಿ ಸೆಟ್ ಮಾಡಿದ್ದೀರಾ ಅಂತ ಅರ್ಥ. ಇದು ಒಂದೊಂದು ಲ್ಯಾನ್ಸೆಟ್ ಡಿವೈಸ್ ಅಥವಾ ಸೂಜಿ ಚುಚ್ಚುವ ಉಪಕರಣದಲ್ಲಿ ಒಂದೊಂದು ರೀತಿ ಇರುತ್ತೆ. ಟೆಸ್ಟ್ ಸ್ಟ್ರಿಪ್ನ ತೆಗೆದುಕೊಂಡು ಗ್ಲುಕೋಮೀಟರ್ನಲ್ಲಿ ನೀಡಿರುವ ಈ ಸ್ಟ್ರಿಪ್ ಇನ್ಸರ್ಟ್ ಪೋರ್ಟ್ಗೆ ಬಾಣದ ಗುರುತು ಸರಿಯಾಗಿ ಇರುವಂತೆ ಇನ್ಸರ್ಟ್ ಮಾಡಿದಾಗ ಫ್ಲ್ಯಾಶ್ ಆಗುವಂತಹ ರಕ್ತದ ಹನಿಯು ನಿಮಗೆ ಕಾಣಿಸುತ್ತೆ. ಈಗ ಗ್ಲುಕೋಮೀಟರ್ ಸಹ ರೆಡಿ ಇದೆ ಅಂತ ಅರ್ಥ. ಒಂದೊಂದು ಗ್ಲುಕೋಮೀಟರ್ನಲ್ಲಿ ಈ ಟೆಸ್ಟ್ ಸ್ಟ್ರಿಪ್ ಒಂದೊಂದು ರೀತಿಯಲ್ಲಿ ಇರುತ್ತೆ ಅನ್ನೋದನ್ನು ಸಹ ನೀವು ಗಮನಿಸ್ಕೋಬೇಕು. ಪಿನ್ ಹೋಲನ್ನು ಬೆರಳಿನ ತುದಿಗೆ ಒತ್ತಿ ಹಿಡಿದುಕೊಂಡು ಹಳದಿ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ ಟೆಸ್ಟ್ ಸ್ಟ್ರಿಪ್ಗೆ ಹೀಗೆ ರಕ್ತದ ಹನಿ ತಗಲುವಂತೆ ಮಾಡಿ. ಆನಂತರ 3ರಿಂದ 5 ಸೆಕೆಂಡ್ಗಳಲ್ಲಿ ನಿಮ್ಮ ರಕ್ತದಲ್ಲಿರೋ ಸಕ್ಕರೆ ಮಟ್ಟ ಎಷ್ಟಿದೆ ಅಂತ ಗ್ಲುಕೋಮೀಟರ್ ಮೇಲೆ ಫ್ಲ್ಯಾಶ್ ಆಗುತ್ತೆ. ಇದು ನಿಮ್ಮ ರೀಡಿಂಗ್ಸ್ ಆಗಿರುತ್ತೆ. ಕೆಲವು ಗ್ಲುಕೋಮೀಟರ್ಗಳಲ್ಲಿ ನೀವು ಇಷ್ಟು ಸಣ್ಣ ಪ್ರಮಾಣದ ರಕ್ತ ಬಳಸಿದರೆ ಸಾಕಾಗಲ್ಲ. ಬದಲಿಗೆ ಒಂದು ಹನಿಯನ್ನು ನಿರ್ದಿಷ್ಟ ಜಾಗದಲ್ಲಿ ತೊಟ್ಟಿಕ್ಕಿಸಬೇಕಾಗುತ್ತೆ. ಇದು ಸಹ ನಿಮ್ಮ ಗಮನದಲ್ಲಿರಬೇಕು. ರಕ್ತ ಒಸರುತ್ತಿರುವ ಬೆರಳಿನ ಭಾಗಕ್ಕೆ ಹತ್ತಿಯನ್ನು ಒತ್ತಿ ಹಿಡಿಯಿರಿ. ಕೆಲವೇ ಸೆಕೆಂಡುಗಳಲ್ಲಿ ರಕ್ತ ಒಸರುವುದು ನಿಲ್ಲುತ್ತೆ. ಇದೆಲ್ಲ ಪರೀಕ್ಷೆ ಆದ ನಂತರ ಹತ್ತಿಯಿಂದ ಗ್ಲುಕೋಮೀಟರ್ ಟೆಸ್ಟ್ ಸ್ಟ್ರಿಪ್ಪನ್ನು ಹಿಡಿದು ತೆಗೆದು ಅದನ್ನು ಅಂದರೆ ರಕ್ತ ಇರುವಂತಹ ಟೆಸ್ಟ್ ಸ್ಟ್ರಿಪ್ ಮತ್ತು ರಕ್ತ ಮೆತ್ತಿಕೊಂಡಿರುವ ಹತ್ತಿ ಎರಡನ್ನೂ ಒಂದು ಪೇಪರ್ನೊಳಗೆ ಸುತ್ತಿ ಎತ್ತಿಡಬೇಕು. ಇದನ್ನು ಮತ್ತು ಬಳಸಿದ ಸೂಜಿಯನ್ನು ಎಲ್ಲೆಂದರಲ್ಲಿ ಎಸೆಯೋದು ಸರಿಯಲ್ಲ. ಲ್ಯಾನ್ಸೆಟ್ ನೀಡಲನ್ನು ಪ್ರತಿ ಬಾರಿ ಬದಲಿಸಿದರೆ ಒಳ್ಳೆಯದು. ಯಾಕೆ ಅಂತ ಅಂದರೆ 2ರಿಂದ 3 ಬಾರಿ ಬಳಸಿದ ನಂತರ ಅದು ತನ್ನ ಮೊನಚನ್ನು ಕಳ್ಕೊಂಡು ನೋವಾಗುವ ಸಂಭವ ಹೆಚ್ಚಿರುತ್ತೆ. ಅದಲ್ಲದೆ ಅನ್ಸ್ಟರೈಲ್ ಅಂದರೆ ತನ್ನ ಶುದ್ಧತೆಯನ್ನು ಸಹ ಕಳೆದುಕೊಂಡಿರುತ್ತೆ. ನಮ್ಮನ್ನು ಕಾಡುವ ಕೆಲವು ಗೊಂದಲಗಳು.
ಎಷ್ಟೊಂದು ಜನಕ್ಕೆ ಯಾವ ಬೆರಳಿಗೆ ಚುಚ್ಕೋಬೇಕು, ಹಿಂಗೈಗೆ, ಮುಂಗೈಗೆ ಅಥವಾ ದೇಹದ ಬೇರೆ ಯಾವ ಭಾಗದಿಂದ ರಕ್ತ ತೆಗೆದುಕೊಳ್ಳಬಹುದು ಎಂದು ಕೇಳ್ತಾ ಇರ್ತಾರೆ. ಎಡಗೈ ಅಥವಾ ಬಲಗೈನ ತೋರು ಬೆರಳು, ಮಧ್ಯದ ಬೆರಳು, ಉಂಗುರದ ಬೆರಳಿನಲ್ಲಿ ಮಾತ್ರ ಟೆಸ್ಟ್ ಮಾಡ್ಕೋಬೇಕು. ಒಂದು ವೇಳೆ ಯಾವುದೇ ಬೆರಳಿನ ಆ ಭಾಗಕ್ಕೆ ಗಾಯವಾಗಿದ್ದಲ್ಲಿ ಅಲ್ಲಿ ಪರೀಕ್ಷೆ ಮಾಡಬಾರ್ದು. ಧನ್ಯವಾದಗಳು.